ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2024 ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡ ಭರ್ಜರಿ ಭೇಟಿ ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ RCB ತಂಡಕ್ಕೆ ಜೂನಿಯರ್ ABD ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರು ಜೂನಿಯರ್ ABD ಅಲ್ಲ, ABD ಥರಾನೇ ಬ್ಯಾಟಿಂಗ್ ಆಡ್ತಾರೆ. 360 ಡಿಗ್ರಿ ಪ್ಲೇಯರ್ ಅಂತ ಹೇಳ್ಬೋದು. ಹಾಗಾದರೆ ಈ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, IPL 2024 ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡ ಜೂನಿಯರ್ ABD ಯಾರನ್ನು ಟಾರ್ಗೆಟ್ ಮಾಡಿದೆ ಅಂತ ನೋಡಿದರೆ ಅದು ಬೇರೆ ಯಾರು ಅಲ್ಲ, ಸೌರವ್ ಚೌಹಾಣ್ ಅಂತ ಹೇಳ್ಬೋದು. ಇವರು 360 ಡಿಗ್ರಿ ಬ್ಯಾಟಿಂಗ್ನ ಆಡ್ತಾರೆ ಅಂತ ಹೇಳ್ಬೋದು. ಸೌರವ್ ಚೌಹಾಣ್ ಅವರ ಸ್ಟ್ರೈಕ್ ರೇಟ್ ನೀವು ಕೇಳಿದರೆ ಶಾಕ್ ಆಗ್ತೀರಾ. ಯಾಕೆಂದರೆ 330 ಇವ್ರದ್ದು ಸ್ಟ್ರೈಕ್ ರೇಟ್ ಅಂತ ಹೇಳ್ಬೋದು. ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ತೋರ್ತಾ ಇರುತ್ತಾರೆ. ಇವರ ಆಟವನ್ನು ನೋಡಿ ನಮ್ಮ RCB ತಂಡ ಆಕ್ಷನ್ ಅಲ್ಲಿ ಇವರನ್ನು ಪಿಕ್ ಮಾಡಿದೆ ಅಂತ ಹೇಳ್ಬಹುದು. ಆಕ್ಷನ್ ಅಲ್ಲಿ ಇವರು ನಮ್ಮ RCB ತಂಡಕ್ಕೆ ಕೇವಲ ಬೇಸ್ ಪ್ರೈಸ್ 20 ಲಕ್ಷಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳ್ಬಹುದು. ಸೌರವ್ ಚೌಹಾಣ್ ಅವರಿಗೆ ನಮ್ಮ RCB ತಂಡದಲ್ಲಿ 6ನೇ ಸ್ಲಾಟ್ ನಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಯಾಕೆಂದರೆ ಮನೋಜ್ ಬಾಂಡಿಗೆ ಮತ್ತು ಮೈಪಾಲ್ ಲುಮ್ರಾ ಅವ್ರಿಗಿಂತ ಇವರು ಚೆನ್ನಾಗಿ ಆಡಿದರೆ ಇವ್ರಿಗೆ ಕೂಡ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡದಲ್ಲಿ ಸೌರವ್ ಚೌಹಾಣ್ ಅವರಿಗೆ ಸ್ಥಾನ ಕೊಡಬೇಕು ಕೊಡಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಅಂದರೆ ಪ್ಲೇಯಿಂಗ್ ಲೆವೆಲ್ನಲ್ಲಿ ಅವಕಾಶ ಕೊಡಬೇಕಾ ಕೊಡಬಾರ್ದು ಎಂಬುದನ್ನು. ಇನ್ನು ಫ್ರೆಂಡ್ಸ್, ಇದೇ ರೀತಿ ಕ್ರಿಕೆಟ್ ಬಗ್ಗೆ ನಮ್ಮ RCB ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.